ಲಾ ಇಲಾಹ ಇಲ್ಲಲ್ಲಾ ಎನ್ನುತ್ತಿರುವ ಜನರು, ಸಾಲಾಗಿ ಬರುತ್ತಿರುವ ಮೃತದೇಹಗಳು, ಮಹಿಳೆಯರು ಸೇರಿದಂತೆ ಸುತ್ತಲೂ ನಿಂತು ಕಣ್ಣೀರು ಹಾಕುತ್ತಾ ಮೃತದೇಹ ನೋಡಲು ಬಂದ ಸಾವಿರಾರು ಜನ. ಇದು ಬುಧವಾರ ಬೆಳಗ್ಗೆ ಉಳ್ಳಾಲ ತಾಲೂಕಿನ ಕುತ್ತಾರಿನ ಮದನಿ ನಗರದಲ್ಲಿ ಆವರಣ ಗೋಡೆ ಕುಸಿದು ಮನೆಯ ಮೇಲೆ ಬಿದ್ದು ಒಂದೇ ಕುಟುಂಬದ 4 ಬಲಿಯಾದ ದುರಂತ ನಡೆದ ಸಂಜೆ ಮದನಿ ನಗರದಲ್ಲಿ ಕಂಡುಬಂದ ದೃಶ್ಯ. 45 ವರ್ಷದ ಯಾಸಿರ್, ಅವರ ಪತ್ನಿ 40 ವರ್ಷದ ಮರಿಯಮ್ಮ, ಮಕ್ಕಳಾದ ರಿಯಾನಾ ಮತ್ತು ರಿಫಾನಾ ಕುಸಿದು ಬಿದ್ದ ಗೋಡೆಗಳ ಕೆಳಗೆ ಸಿಲುಕಿ ಮೃತಪಟ್ಟಿದ್ದು, ಅವರ ಮೃತದೇಹ ನೋಡಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲು ಮಂಗಳೂರಿನ ಕುತ್ತಾರು ಬಳಿ ಇರುವ ಮದನಿ ನಗರ ಜುಮಾ ಮಸೀದಿಯಲ್ಲಿ ಜನಸಾಗರವೇ ಸೇರಿತ್ತು. 80ನೇ ಇಸ್ವಿಯಿಂದ ಈ ಒಂದು ನಿವೇಶನ ಇಲ್ಲಿ ಡೆವಲಪ್ ಆಗಿದೆ. ಅಲ್ಲಿಂದ ಇಂಥ ಒಂದು ಘಟನೆ ನಡೆದದ್ದೇ ಇಲ್ಲ. ಪ್ರಾಣ ಹೋದ ಸಂಗತಿಯೇ ಇಲ್ಲ. 4 ಜೀವ ಇದ್ದದ್ದು ಅದರೊಳಗೆ. ಅದು 4 ಜೀವ ಹೋಯಿತು ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ, ಅಂಥ ಪರಿಸ್ಥಿತಿ. ಅಂದರೆ ಆ ಘಟನೆ ಇಲ್ಲಿ ನಡೆಯಲಿಲ್ಲ ಅಂತ ಘಟನೆ. ನಮಗಂತೂ ನಾವಲ್ಲಿ ಹೋಗುವಂಥ ಜಾಗ ಅದು. ಈಗ ಆಯಿತು ಅಂತ ಹೇಳುವಾಗ ಏನಾಯಿತು, ನಾವು ಎಲ್ಲರೂ ಬೆಚ್ಚಿ ಬಿದ್ದಿದ್ದೇವೆ. ಈ ತರಹದ ಘಟನೆ ಇಲ್ಲಿ ನಡೆದಿರಲಿಲ್ಲ. ವಿಷಯ ತಿಳಿದಾಗ ನಾವೆಲ್ಲ ಬೆಚ್ಚಿ ಬಿದ್ದಿದ್ದೇವೆ. ಮನೆಯ ಒಳಗಿದ್ದ 4 ಜೀವ ಹೋಗಿದೆ ಎನ್ನುವುದನ್ನ ನಂಬಲು ಸಾಧ್ಯವಿಲ್ಲ ಎನ್ನುವ ವ್ಯಕ್ತಿ ಒಂದು ಕಡೆಯಾದ್ರೆ, ಒಂದೇ ಕುಟುಂಬದ 4ರನ್ನ ಬುಧವಾರ ಸಂಜೆ ದಫನ ಮಾಡಿದ್ದು 3000ಕ್ಕೂ ಹೆಚ್ಚು ಮಂದಿ ಜನ ಸೇರಿದ್ದರು. ಮಸೀದಿ ಆವರಣ, ಮದರಸಾ ಕಟ್ಟಡ, ಮಸೀದಿಯ ಕಾಂಪೌಂಡ್ ಹೊರಗಡೆ ನಿಂತಿದ್ದ ಸಾವಿರಾರು ಜನ ಮೃತದೇಹಗಳ ಅಂತಿಮ ದರ್ಶನ ಪಡೆದುಕೊಂಡರು. ಮಣ್ಣಿನ ಅಡಿಯಲ್ಲಿ ಸಿಲುಕಿದ ಮೃತದೇಹಗಳನ್ನ ಬೆಳಗ್ಗೆ 7 ಗಂಟೆ ಮೊದಲೇ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಪೋಸ್ಟ್ ಮಾರ್ಟಂ ಮುಗಿದ ನಂತರ 3 ಗಂಟೆ ಸುಮಾರಿಗೆ ಜುಮಾ ಮಸ್ಜಿದ್ಗೆ ಮೃತದೇಹಗಳನ್ನ ತರಲಾಯಿತು. ಆ ಬಳಿಕ ಮಸೀದಿ ಸುತ್ತ ನೆರೆದಿದ್ದ ಜನರಿಗೆ ಅಂತಿಮ ದರ್ಶನಕ್ಕೆ ಇಡಲಾಯಿತು. ಈ ವೇಳೆ ಹಿರಿಯರು, ಮಕ್ಕಳು, ಮಹಿಳೆಯರು ಸೇರಿದಂತೆ ಸಾವಿರಾರು ಜನ ಕಣ್ಣೀರು ಸುರಿಸುವ ದೃಶ್ಯ ಮನ ಕಲಕುವಂತಿತ್ತು.